ನಮಸ್ಕಾರ ರೈತ ಬಾಂಧವ್ರೆ, ತುಂಬ ಜನ ಇವಾಗ ಮಳೆಗಾಲ ಸ್ಟಾರ್ಟ್ ಆಯಿತು. ಇವಾಗ ಈರುಳ್ಳಿ ಬಿತ್ತನೆ ಮಾಡೋಕ್ಕೆ ತುಂಬ ಜನ ತಯಾರಾಗ್ತಾ ಇದ್ರು. ಇಲ್ಲಿ ಈರುಳ್ಳಿಯನ್ನು ಬಿತ್ತನೆ ಮಾಡೋಕ್ಕಿಂತ ಮುಂದೆ ಯಾವ ರೀತಿಯ ರೇಟ್ ಇರುತ್ತೆ, ಈ ರೇಟು ಇನ್ನೂ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ ಅನ್ನೋದ್ರ ಬಗ್ಗೆ ಇಲ್ಲಿ ನೋಡಬೇಕಾಗ್ತದೆ. ಇದಕ್ಕಿಂತ ಬೇರೆ ಬೆಳೆಗೆ ಹೋದರೆ ಬೆಟ್ರಾ ಅನ್ನೋದ್ರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಗೆ ಎಕ್ಸ್ಪೋರ್ಟ್ ಅಂತಕ್ಕಂಥದ್ದು ಯಾವ ರೀತಿ ಆಗ್ತಾ ಇದೆ, ಮುಂದೆ ಯಾವ ರೀತಿ ಆಗ್ಬೋದು, ಯುದ್ಧಗಳು ನಡೀತಾ ಇದ್ದಾವೆ, ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಇರ್ತಕ್ಕಂಥ ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ತಾ ಹೋಗೋಣ. ಆದ್ದರಿಂದ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ ನೋಡಿ. ರೈತರೇ, ಈರುಳ್ಳಿ ರೇಟ್ ಅನ್ನೋದು ಒಂದೇ ಕಾರಣದಿಂದ ಇರಲ್ಲ, ಒಂದೇ ಕಾರಣದಿಂದ ಇಳಿಯೋದಿಲ್ಲ. ಇಲ್ಲಿ ಸುಮಾರು ಕಾರಣಗಳಿಂದ ಈರುಳ್ಳಿ ರೇಟ್ ಅಂತಕ್ಕಂಥದ್ದು ಏರ್ತಕ್ಕಂಥದ್ದು, ಸುಮಾರು ಕಾರಣಗಳಿಂದ ಈರುಳ್ಳಿ ರೇಟ್ ಅಂತಕ್ಕಂಥದ್ದು ಇಳಿತಕ್ಕಂಥದ್ದು. ಇಲ್ಲಿ ಏನಪ್ಪ ಅಂದ್ರೆ ಮೊದಲನೇದಾಗಿ ಬಿತ್ತನೆಯ ಪ್ರಮಾಣ ನೋಡಿ. ಬಿತ್ತನೆ ಯಾವ ರೀತಿ ಆಗ್ತದ ಅದ್ರ ಮೇಲೆ ರೇಟ್ ಅಂತಕ್ಕಂಥದ್ದು ಡಿಫೆಂಡ್ ಆಗ್ತಕ್ಕಂಥದ್ದು ನೋಡಿ. ಈ ಸಲ ಸ್ವಲ್ಪ ಅಧಿಕ ವರ್ಷ ಇರೋದರಿಂದ ಈರುಳ್ಳಿ ಅಂತಕ್ಕಂಥದ್ದು ಖಂಡಿತವಾಗಿ ಜಾಸ್ತಿನೇ ಬಿತ್ತನೆ ಆಗ್ತಕ್ಕಂಥದ್ದು. ಈ ವರ್ಷ ಸ್ಪೆಷಲ್ಲಾಗಿ 2026 ತೆಗೆದುಕೊಂಡ್ರೆ ಈರುಳ್ಳಿ ಅಂತಕ್ಕಂಥದ್ದು ಜಾಸ್ತಿ ಬಿತ್ತನೆ ಆಗ್ತಕ್ಕಂಥದ್ದು ಇದು 100ಕ್ಕೆ 100ರಷ್ಟು ಸತ್ಯವಾಗಿರ್ತಕ್ಕಂಥದ್ದು. ಇಲ್ಲಿ ಜಾಸ್ತಿ ಬಿತ್ತನೆ ಆಯ್ತುಪ್ಪ ಅಂದ್ರೆ ಏನಾಗ್ತದಪ್ಪ ಅಂದ್ರೆ ಈರುಳ್ಳಿ ರೇಟ್ ಅಂತಕ್ಕಂಥದ್ದು ತಾನಾಗೆ ಕಡಿಮೆ ಆಗ್ತದೆ. ಉತ್ಪಾದನೆ ಹೆಚ್ಚಾಯಿತು ಅಪ್ಪ ಅಂದ್ರೆ ರೇಟ್ ಅಂತಕ್ಕಂಥದ್ದು ಕಡಿಮೆ ಆಗ್ತಕ್ಕಂಥದ್ದು. ಇನ್ನು ಎರಡನೇದಾಗಿ ನಾವು ತೆಗೆದುಕೊಂಡ್ರೆ ಮಳೆಯ ಪ್ರಮಾಣ ಯಾವ ರೀತಿ ಆಗ್ತದ, ವಾತಾವರಣ ಯಾವ ರೀತಿ ಉಳ್ಳಾಗಡ್ಡಿಗೆ ಸಪೋರ್ಟ್ ಮಾಡ್ತದ ಅನ್ನೋದ್ರ ಮೇಲೆ ರೇಟ್ ಅಂತಕ್ಕಂಥದ್ದು ನಿಂತಿರ್ತಕ್ಕಂಥದ್ದು. ಮಳೆ ಜಾಸ್ತಿ ಆಯಿತಪ್ಪ ಅಂದ್ರೆ ಎಲ್ಲ ಈರುಳ್ಳಿ ಅಂತಕ್ಕಂಥದ್ದು ಹಾಳಾಗಿ ಹೋಗ್ತದೆ, ಉತ್ಪಾದನೆ ಕಡಿಮೆ ಆಗ್ತದೆ. ಉತ್ಪಾದನೆ ಕಡಿಮೆ ಆಯಿತಪ್ಪ ಅಂದ್ರೆ 100ಕ್ಕೆ 100ರಷ್ಟು ರೇಟ್ ಆಗ್ತಕ್ಕಂಥದ್ದು ನೋಡಿ. ಮಳೆಯ ಪ್ರಮಾಣದ ಮೇಲೂ ಕೂಡ ಈರುಳ್ಳಿ ರೇಟ್ ಅಂತಕ್ಕಂಥದ್ದು ನಿಂತಿರ್ತಕ್ಕಂಥದ್ದು. ಇನ್ನು ರಫ್ತು, ಈ ಸರ್ಕಾರದ ನೀತಿ ನಿಯಮಗಳಿವೆ ನೋಡಿ. ಅದು ರೈತರ ಪರ ಯಾವುದೇ ಸರ್ಕಾರ ಆಗಲಿ ರೈತರ ಪರ ಇಲ್ಲವೇ ಇಲ್ಲ. ಅದು ತಮ್ಮ ಒಂದು ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ತಕ್ಕಂಥ ಒಂದು ಸರ್ಕಾರಗಳಿರ್ತಕ್ಕಂಥ. ಇಲ್ಲಿ ಈ ಸರ್ಕಾರ ಅಂತಲ್ಲ, ಯಾವ ಸರ್ಕಾರ ಅಂತಲ್ಲ, ಎಲ್ಲ ಸರ್ಕಾರ ಕೂಡ ಸುಮ್ಮನೆ ರೈತ ದೇಶದ ಬೆನ್ನೆಲುಬು ಅಂತೇಳಿ ಮಾತನಾಡ್ತದೆ. ಬಟ್ ರೈತರಿಗಾಗಿ ಯಾವುದೇ ಒಂದು ಸವಲತ್ತುಗಳು ಕೊಡ್ತಾ ಇಲ್ಲ. ಇಲ್ಲ ರಫ್ತಿನ ಒಂದು ವಿಷಯದಲ್ಲಿ ಎಕ್ಸ್ಪೋರ್ಟ್ ಅಂತಕ್ಕಂಥ ಜಾಸ್ತಿ ಮಾಡಿದ್ರೆ ಜಾಸ್ತಿ ಆಗ್ತದೆ, ಇಲ್ಲೇ ಕಡಿಮೆ ಬೀಳ್ತದೆ ಅನ್ನೋ ಉದ್ದೇಶದಿಂದ ಎಕ್ಸ್ಪೋರ್ಟ್ ಅಂತಕ್ಕಂಥದ್ದು ಕಡಿಮೆ ಮಾಡ್ತದೆ. ಇದರಿಂದ ರೈತರಿಗೆ ಬಹಳ ಹೊಡೆತ ಬೀಳ್ತದೆ ನೋಡಿ. ಈ ರಫ್ತು ಹೆಚ್ಚಾದ್ರೆ ರೇಟ್ ಅಂತಕ್ಕಂಥದ್ದು ಹೆಚ್ಚಾಗ್ತದೆ. ಈ ನಿಯಮ ಬದಲಾದರೆ ಬೆಲೆಯಲ್ಲಿ ವ್ಯತ್ಯಾಸ ಅಂತಕ್ಕಂಥದ್ದು ಖಂಡಿತ ಕಾಣ್ಬೋದು. ಇವಾಗ ರೈತರಲ್ಲಿ ಈರುಳ್ಳಿ ಬಿತ್ತಬೇಕಾ ಬೇಡವಾ ಅಂತಕ್ಕಂಥ ಪ್ರಶ್ನೆ ಬರ್ತದೆ. ಈರುಳ್ಳಿಯ ಬಿತ್ತನೆ ಮಾಡೋದು ಬಹಳ ಒಳ್ಳೆಯದು, ಆದರೆ ರೇಟ್ ಅಂತಕ್ಕಂಥದ್ದು ಯಾವ ರೀತಿ ಇರ್ತದ ಅಂತಕ್ಕಂಥದ್ದು ನೋಡಿ ವಿಚಾರ ಮಾಡಿ ಬಿತ್ತಬೇಕಾಗ್ತದೆ. ನಿಮ್ಮ ಹತ್ರ ಒಂದು 3 ಎಕರೆ ಜಮೀನು ಇತ್ತಪ್ಪ ಅಂದ್ರೆ ಅದರಲ್ಲಿ 1 ಎಕರೆ ಈರುಳ್ಳಿ, 1 ಎಕರೆ ಹತ್ತಿ ಅಥವಾ ಮೆಕ್ಕೆಜೋಳ, ಈ ರೀತಿಯ ಬೆಳೆಗಳನ್ನು ಮಾಡಿದ್ರೆ ಬಹಳ ಒಳ್ಳೆಯದು. ಒಂದು ಕಡೆ ರೇಟ್ ಕಡಿಮೆ ಇದ್ದರೂ ಕೂಡ ಇನ್ನೊಂದು ಕಡೆ ಜಾಸ್ತಿನೇ ಇರ್ತದೆ. ಇಲ್ಲಿ ಹತ್ತಿಯನ್ನು ನೀವು 3 ಎಕರೆ ಹತ್ತಿ ಹಾಕಿದ್ರೂ ಪರವಾಗಿಲ್ಲ, ಯಾಕಂದರೆ ಹತ್ತಿ ರೇಟು ಒಂದು ಆವ್ರೇಜಲ್ಲಿ ಇದ್ದೇ ಇರ್ತದೆ. ಆದ್ದರಿಂದ ಈ ಈರುಳ್ಳಿಯನ್ನು ನೀವು 3 ಎಕರೆ ಬಿತ್ತೀನಿಯಪ್ಪ ಅಂದ್ರೆ ಬೇಡ, ಅಲ್ಲಿ 1 ಅಥವಾ 1 ಎಕರೆ ಈರುಳ್ಳಿಯನ್ನು ಬಿತ್ತನೆ ಮಾಡಿರಿ, ಇನ್ನೊಂದು ಎಕರೆ ಹತ್ತಿಯನ್ನು ಬಿತ್ತನೆ ಮಾಡಿರಿ, ಇನ್ನೊಂದು ಎಕರೆ ಮೆಕ್ಕೆಜೋಳ, ಈ ರೀತಿ ವಿವಿಧ ಬೆಳೆಗಳನ್ನು ಒಂದು ಬೆಳೀತಕ್ಕಂಥ ವ್ಯವಸ್ಥೆ ಮಾಡಿರಿ. ಒಂದರ ಮೇಲೆ ಒಂದೇ ಬೆಳೆ ಮೇಲೆ ಅವಲಂಬನೆ ಆಗಿ ರಿಸ್ಕನ್ನು ತೆಗೆದುಕೋಬೇಡಿ. ರೇಟ್ ಆದರೂ ಕೂಡ 1 ಎಕರೆದಾಗಿರ್ತದೆ. ರೇಟ್ ಬಿದ್ದರೂ ಕೂಡ ನಿಮಗೆ ಯಾವುದೇ ಥರದ ಒಂದು ಕಷ್ಟ ಬರಬಾರ್ದು ಮತ್ತು ವ್ಯತ್ಯಾಸ ಕೂಡ ಆಗಬಾರ್ದು. ಆದ್ದರಿಂದ ರೇಟ್ ತಲೆಯಲ್ಲಿ ಇಟ್ಕೊಂಡು ನೀವು ಇದನ್ನು ಮಾಡಬೇಕಾಗ್ತದೆ. ಒಂದು ರೇಟ್ ಹೆಚ್ಚು ಆದರೂ ಕೂಡ ನಿಮಗೆ ಸಾಲ ಆಗೋ ರೀತಿಯಲ್ಲಿ ಯಾವುದೇ ಬೆಳೆಯನ್ನು ಬಿತ್ತನೆ ಮಾಡಬೇಡಿ. ಒಟ್ಟಿನಲ್ಲಿ ಎಲ್ಲವನ್ನು ಬಿತ್ತನೆ ಮಾಡಿ. ಇವಾಗ ಯಾವ ರೀತಿಯ ಮಳೆ ಕಡಿಮೆ ಆಯಿತು ಅಪ್ಪ ಅಂದ್ರೆ ಖಂಡಿತ ಈರುಳ್ಳಿ ಅಂತಕ್ಕಂಥದ್ದು ಉತ್ಪಾದನೆ ಜಾಸ್ತಿ ಆಗಿಬಿಡ್ತದೆ, ಆದ್ದರಿಂದ ರೇಟ್ ಕಡಿಮೆ ಆಗ್ತದೆ ನೋಡಿ. ನಿಮ್ಮ ಅನುಕೂಲ, ನಿಮ್ಮ ಜಮೀನಿಗೆ ತಕ್ಕ ಹಾಗೆ ಬಿತ್ತನೆಯನ್ನು ಮಾಡ್ತಕ್ಕಂಥದ್ದು
ಬಹಳ ಬಹಳ ಒಳ್ಳೆಯದು. ನಿಮ್ಮ ಕಡೆ ಯಾವ ರೀತಿ ಯಾವ ಬೆಳೆಗಳನ್ನು ಹೆಚ್ಚು ಬಿತ್ತನೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತದೆ, ಅದನ್ನು ಕೂಡ ಕಮೆಂಟನ್ನು ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.